ಇಂದಿನ ಸಮಾಜಕ್ಕೆ ಅಹಿಂದ ಸಮಾವೇಶಗಳು ಬೇಕಿಲ್ಲ, ಹಿಂದೂ ಸಮಾವೇಶಗಳು ಬೇಕಿಲ್ಲ, ಜನರನ್ನ ವಿಭಜಿಸುವ ಯಾವ ಸಮಾವೇಶಗಳ ಅಗತ್ಯವೂ ಇಲ್ಲ. ಆದರೆ ಈ ಭೂಮಿಯನ್ನ ಉಳಿಸುವ, ಕಾಪಾಡುವ ಮತ್ತು ಮುಂದಿನ ಪೀಳಿಗೆಗೆ ಸುರಕ್ಷಿತವಾಗಿ ಒಪ್ಪಿಸುವ ಚಿಂತನೆಯ ಸಮಾವೇಶಗಳು ಮಾತ್ರ ಜಗತ್ತಿನಾದ್ಯಂತ ಹೆಚ್ಚಾಗಿ ನಡೆಯಬೇಕು ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್.ಎಲ್. ಮಲ್ಲೇಶ್ಗೌಡ ಅಭಿಪ್ರಾಯಪಟ್ಟರು. ಭೂಮಿಯನ್ನ ಅವ್ವ ಎಂದು ಕರೆಯುವುದು ಕೇವಲ ಭಾವನಾತ್ಮಕವಲ್ಲ, ವೈಜ್ಞಾನಿಕ ಸತ್ಯವೂ ಹೌದು ಎಂದು ಜಗತ್ತಿನ ಎಲ್ಲಾ ಜೀವಿಗಳಿಗೆ ಮಣ್ಣೆ ತಾಯಿ, ನೀರೇ ತಂದೆ. ಆದರೆ ಆಧುನಿಕತೆಯ ಹೆಸರಿನಲ್ಲಿ ನಾವು ತಾಯಿಯಂತಿರುವ ಭೂಮಿಯನ್ನ ನಿರ್ದಯವಾಗಿ ಸೂಚಿಸುತ್ತಿದ್ದೇವೆ ಎಂದು ಆತಂಕ ವ್ಯಕ್ತಪಡಿಸಿದರು. ಕೃಷಿ, ಅರಣ್ಯ ಮತ್ತು ಭೂಮಿಯ ರಕ್ಷಣೆಯ ಕುರಿತು ಸಮಾಜದಲ್ಲಿ ಗಂಭೀರ ಚಿಂತನೆ ಅಗತ್ಯವಿದ್ದು, ಈ ಕೃತಿ ನಮ್ಮ ಕಣ್ಣು ತೆರೆಸುವ ಕೆಲಸ ಮಾಡುತ್ತದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್.ಎಲ್. ಮಲ್ಲೇಶ್ಗೌಡ ಹೇಳಿದರು. ಇಬ್ಬರು ಲೇಖಕರು ಒಟ್ಟಾಗಿ ಸೇರಿ ಸೃಷ್ಟಿಸಿರ್ತಕ್ಕಂತಹ ಒಂದು ಅಮೂಲ್ಯವಾದ ಕೃತಿ. ಭಾಷೆ ಸಾಹಿತ್ಯದ ಬಗ್ಗೆ ಅಪಾರವಾದ ಆಳವಾದ ಅನುಭವ ಇರತಕ್ಕಂತಹ ಮಿತ್ರರಾದ ಶಿವಮೂರ್ತಿಯವರು ತಮ್ಮ ಇಡೀ ಸಾಹಿತ್ಯದ ಅಧ್ಯಯನ ಸಾರವನ್ನು ಈ ಕೃತಿಯಲ್ಲಿ ಎರಕ ಒಯ್ದಿದ್ದಾರೆ. ಅವರ ಇಡೀ ಸಾಹಿತ್ಯದ ಅಧ್ಯಯನ ಈ ಕೃತಿಯಲ್ಲಿ ಪಡಿಮೂಡುತ್ತೆ. ಹೇಗೆ ಅಂತ ಅಂದ್ರೆ, ಎಲ್ಲೆಲ್ಲಿ ಯಾವ್ಯಾವ ಲೇಖಕರ ಮಹನೀಯರ ಸಾರವತ್ತಾದ ಸಾಲುಗಳನ್ನ ಸಂದರ್ಭದ ನಿರ್ವಹಣೆಗೆ ಬಳಸ್ಕೋಬೇಕು ಅನ್ನುವಂಥದ್ದನ್ನು ಅದ್ಭುತವಾಗಿ ಮಾಡಿದ್ದಾರೆ. ಅವರ ಭಾಷೆ ಬಹಳ ನವರಾಗಿದೆ. ಸಣ್ಣ ದೋಷ ಇದೆ, ಎರಡನೇ ಮುದ್ರಣದಲ್ಲಿ ಅದನ್ನು ತಿದ್ಕೋಬೇಕು. ದಯಮಾಡಿ ಪೂರ್ಣ ವಿರಾಮ, ಅಲ್ಪ ವಿರಾಮಗಳು ನಿಂತು ಹೋಗ್ಬಿಟ್ಟಿದ್ದಾರೆ. ಅದ್ಭುತವಾದ ವಾಕ್ಯಗಳು. ದಯಮಾಡಿ ಅಗತ್ಯವಾಗಿ ಅದನ್ನ ಹಾಕಿ ಮುಂದಿನ ಮುದ್ರಣದಲ್ಲಿ ತರಬೇಕು. ಇನ್ನು ನಮ್ಮ ಶಿವಾನಂದ ಮೂರ್ತಿಯವರ ಅರಣ್ಯ ಇಲಾಖೆಯ ಮತ್ತು ವಿವಿಧ ಇಲಾಖೆಗಳಲ್ಲಿ ಸಲ್ಲಿಸಿರ್ತಕ್ಕಂಥ ಸೇವೆಯ ಅಷ್ಟು ಅನುಭವವನ್ನ ಇಲ್ಲಿ ಧಾರೆ ಎತ್ತಿದ್ದಾರೆ. ಅವರ ಮಾಹಿತಿ, ಇವರ ಭಾಷೆ ಅದ್ಭುತವಾದ ಮೇಳೈಕೆ. ಈ ಕೃತಿಯಲ್ಲಿ ಎಷ್ಟು ಮಾಹಿತಿ ಸಿಗ್ತದೆ ಅಂತ ಅಂದ್ರೆ, ಅರಣ್ಯ ಇಲಾಖೆ, ಕೃಷಿ ಇಲಾಖೆಯ ಪೂರಕವಾಗಿ ಸಂಬಂಧಪಟ್ಟಂತಹ ಭಾರತೀಯ ಮಟ್ಟದ ಅಧ್ಯಯನದ ಅಂಕಿಅಂಶಗಳನ್ನು ಕೂಡ ಬಳಸಿಕೊಂಡಿದ್ದಾರೆ. ಬಹಳ ಚೆನ್ನಾಗಿದೆ ಈ ಕೃತಿ. ಅದು ಹೆಚ್ಚಿನ ಮಾಹಿತಿಯನ್ನು ನಮ್ಮ ತಿರುಪತಿಯಲ್ಲಿ ಶಿವಶಂಕರಪ್ಪನವರು ಕೊಡ್ತಾರೆ. ಆದರೆ ಈ ಕೃತಿಯ ಶೀರ್ಷಿಕೆ ಮತ್ತೆ ಈ ಕೃತಿಯ ಪ್ರಸ್ತುತತೆಯನ್ನು ನಾನು ಒಂದೆರಡು ಮಾತುಗಳಲ್ಲಿ ಹೇಳಬೇಕು. ಇಲ್ಲಾಂದ್ರೆ ನಾನು ಈ ಕೃತಿಯನ್ನು ಓದಿದ್ದೀನಿ ಎನ್ನುವಂಥದ್ದು ನಿಮಗೆ ಗೊತ್ತಾಗದೆ ಓದಿತು ಅನ್ನೋ ಕಾರಣಕ್ಕೆ. ನೆಲದವ್ವ ಅನ್ನೋ ಶಬ್ದವೇ ಅದ್ಭುತವಾದದ್ದು. ಕಾರ್ಯಕ್ರಮದಲ್ಲಿ ಸಾಹಿತಿಗಳಾದ ತಿರುಪತಿಹಳ್ಳಿ ಶಿವಶಂಕರಪ್ಪ, ಜಿಲ್ಲಾ ಪದವಿ ಪೂರ್ವ ಪ್ರಾಂಶುಪಾಲರ ವೇದಿಕೆಯ ಅಧ್ಯಕ್ಷ ಎನ್.ವಿ. ಗಿರೀಶ್, ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಏಡುಕೊಂಡಲು, ಪ್ರಾಂಶುಪಾಲರ ವೇದಿಕೆ ಗೌರವಾಧ್ಯಕ್ಷ ಉಮೇಶ್ ಹೊಸಳ್ಳಿ, ನಿವೃತ್ತ ಅಪರ ಪ್ರಧಾನ ಮುಖ್ಯ ಅರಣ್ಯಾಧಿಕಾರಿ ಎಚ್.ಜಿ. ಶಿವಾನಂದಮೂರ್ತಿ, ಸಾಹಿತಿ ಡಾ ಕೆ.ಎಸ್. ಹರಶಿವಮೂರ್ತಿಯವರು, ಹಾಗೆಯೇ ಕಸಾಪ ಅಧ್ಯಕ್ಷ ಸುರೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.